ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಫುಟ್ಪಾತ್ ಮೇಲೆ ಬಸ್ ತಂಗುದಾಣ ನಿರ್ಮಾಣ, ಶಾಸಕರ ವಿರುದ್ಧ ರೂಪಾಲಿ ನಾಯ್ಕ್ ಗರಂ. ಖಾಸಗಿ ಜಮೀನಿಗೆ ದಾರಿ ಮಾಡಿಕೊಡುವ ದುರುದ್ದೇಶದಿಂದ ಹಳೆಯ ಬಸ್ ಸ್ಟಾಪ್ ಸ್ಥಳಾಂತರಿಸಿ ಹಿಂದೂ ಹೈಸ್ಕೂಲ್ ಬಳಿಯ ಫುಟ್ಪಾತ್ ಮೇಲೆ ನೂತನ ಬಸ್ ಸ್ಟಾಪ್ ನಿರ್ಮಾಣಕ್ಕೆ ಶಾಸಕ ಸತೀಶ್ ಸೈಲ್ ಒತ್ತಡ ಹಾಕಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಆರೋಪಿಸಿದ್ದಾರೆ. ಅವರು ಹಿಂದೂ ಹೈಸ್ಕೂಲ್ ಬಳಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಬಸ್ ತಂಗುದಾಣ ಪರಿಶೀಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಜನ ಓಡಾಡುವ ಜಾಗದಲ್ಲಿ ಹಿಂದು ಮುಂದು ವಿಚಾರಿಸದೆ ಕಾರವಾರ ನಗರಸಭೆಯವರು ಫುಟ್ಪಾತ್ ಮೇಲೆ ಪ್ರಯಾಣಿಕರ ತಂಗುದಾಣ ನಿರ್ಮಿಸಲು ಮುಂದಾಗಿದ್ದಾರೆ. ಇದಕ್ಕೆ ಶಾಸಕರ ಕುಮ್ಮಕ್ಕೆ ಕಾರಣ ಎಂದು ಆರೋಪಿಸಿದರು. ಹತ್ತಿರದಲ್ಲೇ 100 ಮೀಟರ್ ದೂರದಲ್ಲೇ ಹಳೆಯ ಪ್ರಯಾಣಿಕರ ತಂಗುದಾಣ ಇದೆ. ಆದರೆ ಶಾಸಕ ಸೈಲ್ ಆ ತಂಗುದಾಣದ ಹಿಂದೆ ಇರುವ ತಮ್ಮ ಖಾಸಗಿ ಜಮೀನಿಗೆ ದಾರಿ ಮಾಡಿಕೊಡುವ ಉದ್ದೇಶದಿಂದ ಅದನ್ನು ತೆರವುಗೊಳಿಸಿ ಫುಟ್ಪಾತ್ ಮೇಲೆ ಬಸ್ ಸ್ಟಾಪ್ ನಿರ್ಮಾಣಕ್ಕೆ ನಗರಸಭೆಯ ಮೇಲೆ ಒತ್ತಡ ಹಾಕಿದ್ದಾರೆ ಎಂದು ಆರೋಪಿಸಿದರು. ನೂತನ ಬಸ್ ಸ್ಟಾಪ್ ಸ್ಥಳಕ್ಕೆ ನಗರಸಭೆ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಕರೆಯಿಸಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಫುಟ್ಪಾತ್ ಮೇಲೆ ಬಸ್ ಸ್ಟಾಪ್ ಮಾಡುವುದು ಸುರಕ್ಷಿತವೇ? ನಾಳೆ ಏನಾದರೂ ದುರ್ಘಟನೆ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಹಾಗೆ ಯಾವ ಕಾರಣಕ್ಕೂ ಶಾಸಕರ ಒತ್ತಡಕ್ಕೆ ಮಣಿದು ಬಸ್ ಸ್ಟಾಪ್ ನಿರ್ಮಾಣ ಮಾಡದಂತೆಯೂ ಕಿವಿಮಾತು ಹೇಳಿದರು. ಇಲ್ಲಿಂದ ಮಕ್ಕಳು ಹೋಗಿ ಆ ಕಡೆ ಹೋಗ್ತಾರೆ, ಮಕ್ಕಳು ಮನೆ ಹೋಗೋದು, ಅಲ್ಲಿ ಸೈಕಲ್ ಇಟ್ಕೊಂಡು ಅಥವಾ ಏನಾದ್ರು ಸ್ಕೂಲು ಬುಕ್ ತರ್ಲಿಕ್ಕೆ ಅಂಗಡಿ ಹೋಗ್ತಾರೆ ಆ ಜನ. ಮತ್ತೆ ಇಲ್ಲಿ ಇದು ಇಂಗ್ಲಿಷ್ ಸ್ಕೂಲಿಗೆ ಬರುವಂತ ಜನ ಈ ತರದ ನಮ್ಗೆ ಗೊತ್ತಿದೆ. ನೀವು ಮಾಡಿದ್ದೆಲ್ಲ ನಿಮ್ಗೆ ಯಾರು ಮಾಡ್ಲಿಕ್ಕೆ ಹೇಳಿದಾರೆ ಅದು ಗೊತ್ತಿದೆ. ಅಲ್ಲಿ ಯಾರು ಮಾಡಿದ್ರಿ ಸರ್? ಅದು ನೀವು ಹೇಳ್ಸೋರು, ನಾನು ಹೇಳ್ತೇನೆ, ಈ ಕುತ್ಕೊಂಡ್ರು ಹೇಳ್ಸೋರು ನೀವು ಆಗಿತ್ತು, ಗೂಡ ಅಂಗಡಿ ತೆಗೆದವರು ನೀವು ಆಗಿತ್ತು, ಅಲ್ಲಿ ಗೂಡ ಅಂಗಡಿ ತೆಗೆದ್ರು ನೀವಾಯ್ತು. ಇಲ್ಲಿ ಯಾಕೆ ಕಬ್ಜಾ ಮಾಡ್ತಾ ಇದ್ದೀರಾ ನೀವು ರಸ್ತೆ ಮೇಲೆ? ಸೇಫ್ಟಿ ಇದೆಯಾ ಸರ್? ಇದು ಯಾರು ಬೇಡ ಬೇಡ ಇಲ್ಲಿ ಮಾಡೋದೇ ಬೇಡ, ಬೇಡ ಬೇಡ ಇಲ್ಲಿ ಮಾಡೋದು ಬೇಡ, ಏನು ಬೇಡ ಇಲ್ಲಿ ನೀವು ಸರ್ ಇದು ಬಸ್ ಸ್ಟ್ಯಾಂಡ್ ಮಾಡುವಾಗಿಲ್ಲ. ಇಡೀ ನಮ್ದೆಲ್ಲ ಕೂಗಿದು, ಇಡೀ ಕಾರವಾರ ಜನರು ಕೂಗು. ಈಗ ಒಂದೇ ನಿಮಿಷಕ್ಕೆ ಮಾಧ್ಯಮದವ್ರು ಆಮೇಲೆ ಬಂದಿದ್ದಾರೆ, ಒಂದೇ ನಿಮಿಷಕ್ಕೆ ಎಷ್ಟು ಗಾಡಿ ಇಲ್ಲಿ ಇದಾಯ್ತು, ಟ್ರಾಫಿಕ್ ಜಾಮ್ ಆಯ್ತು. ಈಗ ಯಾವ ಬಸ್ ನಿಂತ್ಕೊಂಡು ಆ ಕಡೆ ಗಾಡಿ ಹೋಗ್ತದೆ? ಯಾವ ಜನ ನಿಂತ್ಕೊಳ್ಳೋರು? ಯಾಕೆ ಮಾಡ್ತೀನಿ ಸರ್? ಯಾರಿಗೂ ಇಲ್ಲ ಸರ್, ಮಾಡ್ಲಿಕ್ಕೆ ಇಲ್ಲ. ಬೇಡ ಸರ್, ನೀವು ಡಿಸೈಡ್ ಮಾಡುವ ಹಾಗಿಲ್ಲ. 3 ಜನರಿಗೆ ಕೇಳ್ಕೊಂಡು ಮಾಡ್ಬೇಕು ಸರ್. ಇದು ನಾನೊಬ್ರು ಹೇಳ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ನನ್ನ ವಿಷಯ ಗಮನಕ್ಕೆ ಬಂದ್ಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಹೇಳ್ತಾ ಇದ್ದೇನೆ. ಆಮೇಲೆ ಏನು ಹೋಗೋದು ಜಾಗದಲ್ಲಿ ಏನು ನೀವು ಕಟ್ಟಿ ಚರ್ಚೆ ಮಾಡಿ ಏನು ಮಾಡಿ, ನಿಮಗೂ ಗೊತ್ತಿದೆ ಹೇಗೆ ತಂದು. ಇದು ದೊಡ್ಡ ಇದು 4 ಹೋಗ್ತಾ ಇರೋದು, ಸಮುದ್ರ ಸೇರೋದು ನೀರಿದೆಲ್ಲ ಮಳೆ ಬಂದಾಗ ಎಷ್ಟು ದೊಡ್ಡ ಹೋಗ್ತದೆ. ಆಮೇಲೆ ಈ ಶಾಲೆ ಇದೆ, ಶಾಲೆಯಿಂದ ಈ ಕಡೆ ಬಂದಾಗ ಸರ್ ಯಾರು ಹೇಳ್ತಾರೆ? ಅವ್ರ ಜಾಗದ ಸಲುವಾಗಿ ಅಲ್ಲಿ ತಂದಿದ್ದಾರೆ. ಶಾಸಕರ ಅಲ್ಲಿ ಹಿಂದೆ ಜಾಗ ಇದೆ, ಅಲ್ಲಿ ಫುಲ್ಲ ಪುಡಿಸಿ ಒಳಗೆ ಹೋಗ್ಲಿಕ್ಕೆ ಅವ್ರು ದಾರಿ ಮಾಡ್ಲಿಕ್ಕೆ ಎಲ್ಲ ಗೊತ್ತಿದೆ. ನೀವು ಗೊತ್ತಿರಲ್ವಾ? ನೀವು ನಿಮ್ದು ಕಮಿಟಿ ಇಲ್ಲ ಅಂತ ಸರ್ ನಾವೊಂದು ಹೇಳ್ತೇನೆ. ಶಾಸಕರು ಇರ್ಬೋದು, ಕಮಿಟಿ ಇಲ್ಲ ಅಂತ ನೀವು ಏನೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಸರ್. ಮೇರೆಗೆ ಈಗ ಶಾಸಕರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರ್ ಜನರು ಬೆಳಗಿಂದ ನಮ್ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತ 3 ಎಕರೆ ಜಮೀನು, ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. ಆ 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಅನ್ನ ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ ಅದನ್ನ ತೆಗೆದು ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಕೂಡ ತೆಗೆದ್ಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಬಹಳ ಅನ್ಯಾಯವನ್ನು ಕೂಡ ಈಗಿನ ಶಾಸಕ ಸತೀಶ್ ಸೈಲ್ ರವರು ಮಾಡ್ತಾ ಇದ್ದಾರೆ. ಅವರಿಗೆ ಆರಾಮಿಲ್ಲ ಅಂತ ಕೋರ್ಟ್ ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದೆ. ಇವರು ನೋಡಿದ್ರೆ ಈ ತರದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿ ಬರುವಂತ ಈ ದಿನದಲ್ಲಿ ಏನು ಇವರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾಗೆ ಹಳ್ಳಿ ಊರಿಗೆ ಹೋಗ್ತಾ ಇದೆ ರೋಡ್, ಅಬ್ಬುವಾಡ ನಂತರ ಗ್ರಾಮೀಣ ಭಾಗಕ್ಕೆ. ಅಲ್ಲಿ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಇದೆ, ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದೆ. ನಾವು ಕೂಡ ಆ ರೋಡ್ ಮಾಡ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹಾಗೆ ಉಳಿಸಿದ್ದೇವೆ. ಅಲ್ಲಿ ಇರೋದು ಬಿಟ್ಕೊಂಡು ಅದನ್ನು ತೆಗೆದು ಈ ಕಡೆಗೆ ಈ ಶಾಲೆಯ ಮಕ್ಕಳು ತಿರುಗುವಂತ ಜಾಗದಲ್ಲಿ ಫುಟ್ಪಾತ್ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ದಾರೆ. ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಈಗ ನಗರಸಭೆಯ ಕಮಿಷನರಿಗೆ ಕರೆದು ಬಿಟ್ಟು ಇದನ್ನು ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ. ಇಡೀ ಕಾರವಾರ ಜನತೆ ಇಡೀ ಶ್ರಾಪ ಹಾಕ್ತಾ ಇದ್ದಾರೆ. ಎಲ್ಲಿ ಮಾಡ್ಬೇಕು ಅವ್ರು ಮಾಡ್ಬೇಕು, ಅದನ್ನ ಬಿಟ್ಕೊಂಡು ಎಲ್ಲೆಲ್ಲಿ ಕೂಡ ಮಾಡಬಾರ್ದು ಅಂತ ತಾಕೀತು ಕೂಡ ಕೊಟ್ಟಿದ್ದಾರೆ.